ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಅಪ್ಡೇಟ್ಸ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಇಂಪಾರ್ಟೆಂಟ್ ಮಾಹಿತಿ ಇದೆ. ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ವಿಡಿಯೋ ಅಪ್ಡೇಟ್ಸ್ 2020 ಅಂತೇಳಿ. ನಿಮ್ಗೆ ಏನು ಡೌಟ್ಸ್ ಇರೋ DM ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಫೈನಲ್ ಇಯರ್ ಎಕ್ಸಾಮ್ ಬಗ್ಗೆ ನಾವು ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರತಿ ಸಲ ಮನವಿ ಮಾಡ್ತಿದ್ದೀವಿ. ನಾವು ಯಾವುದೇ ಥರ ಹೋರಾಟ ಮಾಡ್ತಿಲ್ಲ ವಿದ್ಯಾರ್ಥಿಗಳಿಗೋಸ್ಕರ. ಇವತ್ತಿಂದ ಏನಪ್ಪ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಸ್ಟೂಡೆಂಟ್ಸ್ ಎಲ್ಲ HRD ಮಿನಿಸ್ಟರ್ ರಮೇಶ್ ಪೋಖ್ರಿಯಾಲ್ ಅವರಿಗೆ ಒಂದು ಲೆಟರ್ನ ಬರೆದಿದ್ದಾರೆ. ಆ ಲೆಟರ್ ಬಗ್ಗೆ ನಾವು ಡೀಟೇಲಾಗಿ ಹೇಳ್ತೀವಿ. ಕೊನೆಗೂ ನೋಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದು. ABVP writes to the Minister of Human Resource Development raise demands pertaining to examination fees and fellowship. Akhila Bharatiya Vidyarthi Parishad has written a letter to the Minister of HRD Dr. Ramesh Pokhriyal Nishank apprising him of the issues being faced by the student community in their times and solution to remedy them. ABVP called the decision to conduct evaluation or examination of final year students as a necessary step and suggested an online-offline hybrid mode for the assessment. It has also been suggested that in region devoid of interconnectivity, exam can be conducted by sending question paper by post or by conducting regular examination with proper social distancing and hygienic protocols enforced. ನಿಮಗೆ ಏನೇ ಡೌಟ್ ಇದ್ದರೂ ನಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ವಿದ್ಯಾರ್ಥಿಗಳ ಪರ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಗೌರ್ಮೆಂಟ್ಗೆ ಮನವಿ ಮಾಡ್ಕೊತಿದ್ದೀವಿ. ವಿಡಿಯೋ ಪ್ರತಿಯೊಂದು ಕಡೆ ವೈರಲ್ ಆಗಬೇಕು, ಯಾಕಂದರೆ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಲ್ಸೋ ಬ್ರಾಟ್ ಟು ದ ಮಿನಿಸ್ಟ್ರಿ ನೋಟಿಸ್ ದ ಫೈನಾನ್ಷಿಯಲ್ ಡಿಸ್ಟ್ರೆಸ್ ದಟ್ ದ ಸ್ಟೂಡೆಂಟ್ ಕಮ್ಯುನಿಟಿ ಈಸ್ ಅಂಡರ್ ಡ್ಯೂ ಟು ದ ಪ್ಯಾಂಡಮಿಕ್ and suggested that the issue be looked at from an empathic perspective with relaxation in the submission of fees being provided. The students have been away from their institute since March, hence exemption must be provided from hostel rent, electricity charge, water charge, sports charge, etc. ABVP also demands that opinion of payment of fees in installment be provided to the guardians. ಈ ಟೈಮಲ್ಲಿ ಒಬ್ಬ ವಿದ್ಯಾರ್ಥಿಗೆ ಎಕ್ಸಾಮ್ ಫೀಸ್ನ ಕಟ್ಟೋದು ತುಂಬ ಕಷ್ಟ ಆಗುತ್ತೆ. ಈಗ ಯಾರು ಫೈನಲ್ ಇಯರ್ ಎಕ್ಸಾಮ್ ಬರೀತಿದ್ದಾರೆ ಸೆಪ್ಟೆಂಬರ್ ಎಂಡಲ್ಲಿ, ಅವರಿಗೆ ಅದಕ್ಕೋಸ್ಕರ ಸ್ವಲ್ಪ ಫೀಸ್ನ ಕನ್ಸೆಷನ್ ಮಾಡಿಸಿ, ಹಾಗೆ ಈ ಟೈಮಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಡಿ ಅಂತ ಒಂದು ಲೆಟರ್ನ ಬರ್ತಿದ್ದಾರೆ. ABVP demands the arrangements be made in all institutions such that research fellows should be able to submit their dissertation and their online. It has also been suggested that the pending interviews for senior research fellowship be conducted online. ಇದೇ ಥರ ಎಜುಕೇಷನಲ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಹೋಗಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಿಧಿ ತ್ರಿಪಾಠಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ABVP said Akhila Bharatiya Vidyarthi Parishad stands with every student in these testing times. We have not only been raising the issues being faced by the student community in those time with administration, but have also suggested solutions to the address the issues. We hope the ministry will implement their suggestions at the earliest, paving way for the return to normalcy for student community. ಅವರು ಕರ್ನಾಟಕ ಗೌರ್ಮೆಂಟ್ ಅವರು ಯಾಕೆ ಇನ್ನೂ ಏನೋ ವಿಚಾರದ ಬಗ್ಗೆ ತಲೆಗೆಡ್ಸ್ಕೊಂತಿಲ್ಲ, ಯಾಕೆ ಇವರು ಒಂದು ಚೂರು ರಿಕ್ವೆಸ್ಟ್ ಮಾಡ್ತಿಲ್ಲ HRD ಮಿನಿಸ್ಟರ್ ಹತ್ರ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಹಾಗೆ ನೀವು ನೋಡ್ಬೋದು, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹ್ಯಾಸ್ ರಿಟರ್ನ್ ಎ ಲೆಟರ್ ಟು ದ ಮಿನಿಸ್ಟರ್ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ Dr. RP Nishank apprising him of the issues being faced by the student community in these times and suggesting solution to remedy them. ಇದೇ ಥರ ಎಜುಕೇಷನಲ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನಮ್ಮ ಚಾನಲ್ನ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಮತ್ತು ಈ ವಿಡಿಯೋನ ಪ್ರತಿಯೊಂದು ಕಡೆನೂ ವೈರಲ್ ಮಾಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟು. ಇದು ವೈರಲ್ ಆದಷ್ಟು ನಿಮಗೆ